ಮೈಸೂರು ದಸರಾ ನಾಡ ಹಬ್ಬ. ಈ ಮೈಸೂರು ದಸವನ್ನ ಇಲ್ಲಿ ತನಕ ಹಲವಾರು ನಾಡಿನ ಖ್ಯಾತನಾಮರು, ಅದು ಸಾಹಿತಿಗಳು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡವರು ಎಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದಾರೆ. ಈ ಬಾರಿ ಅಂದ್ರೆ ಆ ಸಂದರ್ಭಕ್ಕೆ ಯಾರು ಸರಿ ಅಂತ ಅನಿಸ್ತಾರೆ, ಸರ್ಕಾರ ಅವರನ್ನ ತೀರ್ಮಾನ ಮಾಡುತ್ತೆ, ಅವರ ಹೆಸರನ್ನ ಆಯ್ಕೆ ಮಾಡುತ್ತೆ. ಈ ಹೊತ್ತಿಗೆ ಈ ವರ್ಷದಲ್ಲಿ ಕರ್ನಾಟಕಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ತಂದುಕೊಟ್ಟಿರೋದು ಲೇಖಕಿ, ಹೋರಾಟಗಾರ್ತಿ ಮತ್ತು ಬರಹಗಾರ್ತಿ ಬಾನು ಮುಷ್ತಾಕ್ ಅವರು. ಅವರು ಬೂಕರ್ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ಟಿದ್ದಾರೆ. ಕನ್ನಡ ಭಾಷೆಗೆ, ಕನ್ನಡ ನಾಡು ನುಡಿಗೆ ತಂದುಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ಅವರ ಹೆಸರನ್ನ ಘೋಷಣೆ ಮಾಡಿತ್ತು. ಮುಖ್ಯಮಂತ್ರಿಗಳು ಸದನದಲ್ಲಿ ಅವರ ಹೆಸರನ್ನ ಘೋಷಣೆ ಮಾಡಿದ್ರು. ಆದ್ರೆ ಇದಕ್ಕೂ ಕೂಡ ಬಿಜೆಪಿಗರು ಈಗ ಅಪಸ್ವರವನ್ನ ತೆಗಿತಾ ಇದ್ದಾರೆ. ಪ್ರತಾಪ್ ಸಿಂಹ, ಯತ್ನಾಳ್, ವಿಜೇಂದ್ರ, ಮೊದಲಿಗೆ ಇದನ್ನ ಸ್ವಾಗತ ಮಾಡಿದಂತಹ ಮೈಸೂರಿನ ಸಂಸದ ಯದುವೀರ್ ಸೇರಿದಂತೆ ಇತರ ನಾಯಕರು ಮತ್ತು ಬೇರೆ ಬೇರೆ ಆರೋಪಗಳನ್ನು ಹೊತ್ತಿರುವ ಮುನಿರತ್ನ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೂ ಮುಡ್ಕೊಂಡು, ಹಣೆ ಕುಂಕುಮ ಇಟ್ಕೊಂಡು ಅವ್ರು ಬಂದು ಉದ್ಘಾಟನೆ ಮಾಡ್ಲಿ, ಅವರು ಅದನ್ನ ಸಾಬೀತು ಮಾಡ್ಕೊಳ್ಳಿ ಅಂತ ಏನ್ ಸಾಬೀತು ಮಾಡ್ಬೇಕೋ ಗೊತ್ತಿಲ್ಲ. ದಸರಾ ಅನ್ನೋದು ಒಂದು ಧಾರ್ಮಿಕ ಆಚರಣೆಯೋ ಅಥವಾ ನಾಡ ಹಬ್ಬವೋ ಅನ್ನೋ ಸ್ಪಷ್ಟತೆ ಕೂಡ ಇಲ್ಲದೆ ಇರುವ ಹೊತ್ತಿದು ಅಂತ ಅನ್ಸುತ್ತೆ. ಇನ್ನು ಕೆಲವರು ವಾದ ಮಾಡ್ತಿದ್ದಾರೆ, ಅವರೊಬ್ಬರೇ ತಂದು ಕೊಟ್ಟಿಲ್ಲ ಬೋಕರು, ದೀಪಾ ಬಸ್ತಿ ಅವರು ಅದನ್ನ ಹಂಚ್ಕೊಂಡಿದ್ದಾರೆ, ಹಾಗಾಗಿ ಅರ್ಧ ಅರ್ಧ ಶೇರ್ ಮಾಡ್ಬೇಕು ಅಂತ. ದೇಹ ಮತ್ತು ಆತ್ಮ ಅದಕ್ಕಿರೋ ವ್ಯತ್ಯಾಸ ಕೂಡ ಗೊತ್ತಿಲ್ಲದ ಸಂದರ್ಭದಲ್ಲಿ ಈ ತರದ ಹೇಳಿಕೆಗಳು ಬರಬಹುದು ಅಂತ ಅನ್ಸುತ್ತೆ. ಕೃತಿಯೇ ಇಲ್ಲದಾಗ ಅನುವಾದ ಎಲ್ಲಿಂದ ಬರುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಸರ್ಕಾರ ತೀರ್ಮಾನವಂತೂ ವಾಪಸ್ ಪಡ್ಕೊಳ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಧರ್ಮದ ಕಾರಣಕ್ಕಾಗಿ ಒಂದು ನಾಡ ಹಬ್ಬ ದಸರಾವನ್ನ ಉದ್ಘಾಟನೆ ಮಾಡಬಾರದು ಅಂತ ಹೇಳುವ ಮನಸ್ಥಿತಿಗೆ ಮತ್ತು ಅದನ್ನ ಬೆಂಬಲಿಸುವ ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂದ್ರೆ ಗೊತ್ತಿಲ್ಲ ಇದು ಯಾವ ರೀತಿ ಇತ್ತು ಅಂತ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಟಿ ಗುರುರಾಜ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮಂಜುಳಾ. ಗುರುರಾಜ್ ಅವರೇ, ಮೈಸೂರು ದಸರಾ ತಾವು ಅಲ್ಲಿಯವರೇ ಬಹಳ ದೊಡ್ಡ ಹೆಸರು, ವಿಶ್ವವಿಖ್ಯಾತ, ಜಂಬೂ ಸವಾರಿ ಎಲ್ರಿಗೂ ಗೊತ್ತಿದೆ. ಆದ್ರೆ ಇದಕ್ಕೂ ಒಂದು ಧರ್ಮದ ಕಾರಣಕ್ಕಾಗಿ ಅಪಸ್ವರ, ಅಪಖ್ಯಾತಿ ತರುವ ಕೆಲಸಗಳು ನಡೀತಾ ಇದೆ. ತಾವು ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಹೇಗೆ ನೋಡ್ತೀರಿ ಮತ್ತು ಇಲ್ಲಿ ಎಲ್ಲಿ ಎಡುತ್ತಾ ಇದೆ, ಎಲ್ಲಿ ತಪ್ಪಾಗ್ತಿದೆ ಅಂತ ಅನ್ಸುತ್ತೆ ತಮಗೆ? ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸುವುದೇ ಮೊದಲ ಬಾಲಿಶತನ. ಯಾಕೆ ಅಂತ ಹೇಳಿದ್ರೆ, ಒಂದು ಹುಟ್ಟಿನಿಂದ ಬಂದ ಜಾತಿಯನ್ನು, ಧರ್ಮವನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿಯನ್ನ ಮತ್ತು ಅವರ ವ್ಯಕ್ತಿತ್ವವನ್ನ ಹಾಳು ಮಾಡುವಂತಹ ಹೇಳಿಕೆಗಳನ್ನ ಕೊಡುವ ಮೂಲಕ ದಸರೆಯಂತಹ ಒಂದು ನಾಡ ಹಬ್ಬದ ಉದ್ಘಾಟನೆಗೆ ಅವರನ್ನು ಆಹ್ವಾನ ಮಾಡಿರುವುದೇ ತಪ್ಪು ಅಂತ ಹೇಳುವುದು, ಮತ್ತು ತಪ್ಪು ಅಂತ ಹೇಳುವ ಭರದಲ್ಲಿ ಅತ್ಯಂತ ಅಸಹ್ಯಕಾರಿಯಾದ ತಮ್ಮ ನಡೆಗಳನ್ನು ಪ್ರದರ್ಶನ ಮಾಡ್ತಾ ಇರೋದು, ಇದು ನಿಜಕ್ಕೂ ಖಂಡನೀಯವಾದಂಥ ಸಂಗತಿ. ನೋಡಿ, ಒಂದು ಕಡೆ ಪ್ರತಾಪ್ ಸಿಂಹ ಹೇಳ್ತಾರೆ ಆಕೆ ಧರ್ಮದ ಕಾರಣದಿಂದಾಗಿ ಉದ್ಘಾಟನೆ ಮಾಡಬಾರ್ದು. ಶೋಭಾ ಕರಂದ್ಲಾಜೆ ಎನ್ನುವಂತಹ ಮಹಾನ್ ಬುದ್ಧಿವಂತ ಹೆಣ್ಮಗಳು ಹೇಳ್ತಾರೆ ಆಕೆ ಬೆಟ್ಟ ಹತ್ಲಿಕ್ಕೆ ಬಿಡೋದಿಲ್ಲ. ಆಯ್ತಾ, ಇದು ಯಾರ ಅಪ್ಪನ ಮನೆ ಆಸ್ತಿ ಚಾಮುಂಡಿ ಬೆಟ್ಟ? ಅಥವಾ ದಸರಾ ಅನ್ನುವುದು ಕೇವಲ ಒಂದು ಧಾರ್ಮಿಕವಾದ ಆಚರಣೆ ಅಂತ ಇವರಿಗೆ ಯಾರು ಹೇಳ್ಕೊಟ್ಟವ್ರು? ಯಾರು? ತಲೆ ತಲಾಂತರಗಳಿಂದ ಕೂಡ ದಸರಾ ಅನ್ನೋದು ಒಂದು ಸಂಸ್ಕೃತಿಯ ದ್ಯೋತಕವಾಗಿ, ಸಂಸ್ಕೃತಿಯ ಭಾಗವಾಗಿ, ನಾಡ ಜನರ ನಡೆನುಡಿಗಳ ಒಂದು ಭಾಗವಾಗಿ, ಹಾಸುಹೊಕ್ಕಾಗಿ ನಡ್ಕೊಂಡು ಬಂದಿರುವಂತಹ ಆಚರಣೆಯೇ ಹೊರತು ಅದೊಂದು ಧಾರ್ಮಿಕವಾದ ಹಬ್ಬ ಅಲ್ಲವೇ ಅಲ್ಲ. ನೋಡಿ, ನಿಮಗೆ 2017ರಲ್ಲಿ ನಿಸಾರ್ ಅಹಮದ್ ಅವರು ದಸರೆಯನ್ನು ಉದ್ಘಾಟಿಸುವ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿಯ ದ್ವಂದ್ವಗಳು ಮತ್ತು ಗೊಂದಲಗಳು ಉಂಟಾಗಿದ್ವು. ಆವತ್ತು ನಿಸಾರ್ ಅಹಮದ್ ಆಡಿದ ಮಾತು ನಮ್ಗೆಲ್ರಿಗೂ ಸಿಗ್ತದೆ. ಅವರೊಂದು ಮಾತು ಹೇಳ್ತಾರೆ, ಮುಸಲ್ಮಾನರಿಗೆ ಅವರ ಆಚರಣೆಗೆ ಅಂತಲೇ ಹಜ್ಜಿದೆ, ಹಿಂದೂಗಳಿಗೆ ಅವರ ಆಚರಣೆಗೆಂದೇ ಕುಂಭಮೇಳವಿದೆ. ದಸರೆ ಎನ್ನುವಂತಹ ಒಂದು ಹಬ್ಬ ಅದು ನಾಡ ಹಬ್ಬ, ಜನರ ಹಬ್ಬ, ಅದು ಒಂದು ಊರ ಹಬ್ಬ. ಅದು ಈ ಊರ ಹಬ್ಬಕ್ಕೆ ಇಂಥವರೇ ಬರಬೇಕು, ಇಂಥವ್ರು ಬರಬಾರ್ದು ಅಂತ ಹೇಳೋದಿದೆಯಲ್ಲ, ಇದು ಇನ್ನೂ ಕೂಡ ಈ ಪಾಳೆಗಾರಿಕೆಯ ಮನಸ್ಥಿತಿಗಳನ್ನ ಇಟ್ಟುಕೊಂಡಿರೋದಕ್ಕೆ ಸಾಕ್ಷಿ ಅಂತ ಅನ್ಸುತ್ತೆ ನನಗೆ. ಓಕೆ ಗುರುರಾಜ್ ಅವರೇ, ಒಂದು ಆ ದಸರಾವನ್ನ ಉದ್ಘಾಟನೆ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡ್ಬೇಕಾಗಿತ್ತು ಖುದ್ದು ಬಾನು ಮುಷ್ತಾಕ್ ಅವರೇ ಅಲ್ವಾ? ಯಾಕಂದ್ರೆ ಅದು ನನ್ನ ನಂಬಿಕೆಗಳಿಗೆ, ಅಂದ್ರೆ ಅವ್ರು ಬದುಕಿರೋ ನಂಬಿಕೆನೆ ಅದೊಂದು ಜಾತ್ಯತೀತ ಮೌಲ್ಯದಲ್ಲಿ ಅವ್ರು ಬದುಕಿದ್ದಾರೆ ಮತ್ತು ಅವರ ಬರವಣಿಗೆ ಕೂಡ ಒಂದ್ ಸಮುದಾಯದ ಅಲ್ಲಿನ ಮಹಿಳೆಯರ ಸಂಕಷ್ಟಗಳ ಬಗ್ಗೆನೆ ಬರೆದಿದ್ದಾರೆ. ಯಾವತ್ತೂ ಕೂಡ ಧರ್ಮವನ್ನ ನೆಚ್ಕೊಂಡು ಅವ್ರು ಕೂತೋರು ಅಲ್ಲ, ಅವರ ಬದುಕು ಕೂಡ ಆ ರೀತಿಯಾಗಿಲ್ಲ. ಹಾಗಿರುವಾಗ ಅವರಿಗೆ ಸಮಸ್ಯೆ ಇಲ್ದಿರುವಾಗ ಉಳಿದವರಿಗೆ ಯಾಕೆ ಸಮಸ್ಯೆ ಆಗ್ಬೇಕು? ಮತ್ತೆ ನೀವು ಹೇಳಿದ್ರಿ ಅದನ್ನ ನಾಡ ಹಬ್ಬ ಅಂತ
ದುರಂತ ಏನು ಅಂದ್ರೆ ಈ ರಾಜ್ಯದ ವಿಪಕ್ಷ ನಾಯಕ ಅಶೋಕ್ ಅವರಿಗೆ ಆ ಕನಿಷ್ಠ ಸಾಮಾನ್ಯ ಜ್ಞಾನವೂ ಇಲ್ಲ. ಹಿಂದೂ ಧಾರ್ಮಿಕ ಆಚರಣೆ ಅಂತ ಅವ್ರು ಅದನ್ನ ಕರೀತಾರೆ ದಸರಾವನ್ನ. ನೋಡಿ, ಬಹಳ ಬಹಳ ಪ್ರಮುಖವಾಗಿ ಈ ಹಿಂದೂ ಹಿಂದೂ ಅಂತ ಬಾಯಿ ಬಡ್ಕೊಳ್ತಾ ಇರುವ ಜನಕ್ಕೆ ಒಂದು ಬಹಳ ಸರಳವಾದ ಪ್ರಶ್ನೆ ಇದೆ. ಏನಂದ್ರೆ, ಈ ಸನಾತನ ಧರ್ಮವನ್ನ ಪಾಲಿಸುತ್ತೇವೆ ಅಂತ ಹೇಳುತ್ತಿರುವ ಈ ಜನ ತಮ್ಮ ಮನೆಗಳಲ್ಲಿ ನಡೆಯುವ ಎಲ್ಲ ಸಣ್ಣ ಪುಟ್ಟ ಪೂಜಾ ವಿಧಿವಿಧಾನಗಳಿಂದ ಹಿಡಿದು ಅವರ ಮನೆಯಲ್ಲಿ ನಡೆಯುವ ಶ್ರಾದ್ದದವರೆಗೆ ನೀವು ಯಾರೋ ಪೌರೋಹಿತ್ಯವನ್ನೋ ಅಥವಾ ಅರ್ಚಕರನ್ನೋ ಯಾರನ್ನು ಕರೆಸಿದಾಗ ಅವರು ಒಂದು ಸಂಕಲ್ಪವನ್ನ ಹೇಳ್ತಾರೆ. ಆ ಸಂಕಲ್ಪದಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಜಂಬೂ ದ್ವೀಪೆ, ಭರತಖಂಡೆ, ಭರತವರ್ಷೆ, ಆರ್ಯಾವರ್ತೆ, ಗೋದಾವರಿಯ ದಕ್ಷಿಣಾ ತೀರೆ, ಶಾಲಿವಾಹನ ಶಕೆ, ಬೌದ್ಧಾವತಾರೆ, ರಾಮಕ್ಷೇತ್ರೆ ಅಸ್ಮಿನ್ ಅಂತ ಹೇಳುವ ಶಬ್ದಗಳು ಅಥವಾ ಮಂತ್ರೋಚ್ಚಾರಣೆಗಳು ಇದೆಯೇ ಹೊರತು ಎಲ್ಲಿಯೂ ಕೂಡ ಹಿಂದೂ ಧರ್ಮೆ, ಹಿಂದೂ ಕಂಡೆ, ಹಿಂದೂ ವರ್ಷೆ, ಹಿಂದೂ ವರ್ತೆ ಎಲ್ಲಾದ್ರೂ ಇದೆಯಾ? ಇವರು ಹೇಳುವ ಯಾವ ವೇದ, ಉಪನಿಷತ್ತು, ಭಾಷ್ಯ, ಸ್ಮೃತಿಗಳಲ್ಲಿ ಹಿಂದೂ ಎನ್ನುವ ಶಬ್ದವನ್ನ ಇಟ್ಟುಕೊಂಡು ಹಿಂದಿನ ಋಷಿ ಮುನಿಗಳು, ಆದ್ಯರು ಯಾರಾದ್ರೂ ಮಾತನಾಡಿದ್ದಾರಾ? ಈ ಸಾಮಾನ್ಯ ಜ್ಞಾನದ ಅರಿವಿಲ್ಲದ ತಿಳಿಗೇಡಿಗಳು, ಹೊಣೆಗೇಡಿಗಳು ಮತ್ತು ಧೂರ್ತ ಮನಸ್ಸುಗಳು ಈ ಹೊತ್ತು ಇಂಥ ಸಣ್ಣ ಸಣ್ಣ ಸಂಗತಿಗಳನ್ನ ಹಿಡ್ಕೊಂಡು, ಅಂದ್ರೆ ನೋಡಿ, ರಾಜಕಾರಣವು ಧರ್ಮ ಕಾರಣವಾಗಿ ಪರಿವರ್ತಿತವಾದುವ ಸಂದರ್ಭ ಇದೆಯಲ್ಲ, ಅದು ಇಂಥದಕ್ಕೆಲ್ಲ ಜಾಗಗಳನ್ನು ಕೊಡ್ತದೆ. ಅಂದ್ರೆ ಏನನ್ನೂ ಮಾಡ್ಲಿಕ್ಕೆ ಕೆಲಸವಿಲ್ಲದವರು ಇಂತಹ ಒಂದು ಸಣ್ಣ ಸಂಗತಿಗಳನ್ನು ಇಟ್ಕೊಂಡು ಅದನ್ನ ಧರ್ಮ ಕಾರಣವನ್ನಾಗಿ ಮಾಡ್ಕೊಳ್ಲಿಕ್ಕೆ ಹೊರಡುತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಡ್ಯಾನ್, ಗುರುರಾಜ್ ಅವರೇ, ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ. ನಾವ್ ಯಾವ ಪಂಥಕ್ಕೂ ಸೇರಿಲ್ಲ ಅನ್ನುವಂತಹ ಕೆಲವು ವ್ಯಕ್ತಿಗಳೇನು ಅಂತಂದ್ರೆ, ಅವ್ರು ಒಂದು ವಾದವನ್ನ ಮುಂದಿಟ್ಟಿದ್ದಾರೆ. ಏನಂದ್ರೆ, ಆ ಈ ಬೂಕರ್ ಪ್ರಶಸ್ತಿಯನ್ನ ದೀಪಾ ಬಾಸ್ಕಿ ಅವರು ಕೂಡ ಹಂಚ್ಕೊಂಡಿದ್ದಾರೆ, ಸಮವಾಗಿ ಹಂಚಿದ್ದಾರೆ. ಹಾಗಾಗಿ ದಸರಾ ಉದ್ಘಾಟನೆಗೂ ಅವರನ್ನ ಕರಿಬೇಕು ಅಂತ. ನಾವ್ ಯಾವ ಪಂಥಕ್ಕೂ ಸೇರಿಲ್ಲ, ನಾವು ನಡುಪಂಥೀಯರು ಅಂತ ಕರೆದುಕೊಳ್ಳುವ ವ್ಯಕ್ತಿಗಳು. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮಂಜುಳಾ, ಇದಕ್ಕೆ ಮುಂಚೆ ಒಂದು ವಿಚಾರ ನನಗೇನಾಗಿದೆ, ಈಗ ಭಾನು ಅವರನ್ನ ಯಾರೆಲ್ಲ ವಿರೋಧಿಸ್ತಾ ಇದ್ದಾರೆ, ಅವರು ಜನಸಾಹಿತ್ಯ ಸಮ್ಮೇಳನದಲ್ಲಿ ಭಾನು ಮುಷ್ತಾಕ್ ಮಾಡಿದ ಭಾಷಣದ ಒಂದು ತುಣುಕನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಏನಂದ್ರೆ, ಭಾನು ಅಲ್ಲಿ ಮಾತನಾಡಿದ್ರ ಬಗ್ಗೆ ನನಗೂ ಅಪಸ್ವರ ಇದೆ. ಏನಂತ ಹೇಳಿದ್ರು, ಕನ್ನಡವನ್ನ ಕನ್ನಡಮ್ಮನನ್ನಾಗಿ ಮಾಡಿ, ಆಕೆಯನ್ನ ಭುವನೇಶ್ವರಿಯನ್ನಾಗಿ ಮಾಡಿ, ಆಕೆಯನ್ನ ಮಂದಹಾಸನದ ಮೇಲೆ ಕುಳ್ಳಿರಿಸಿ, ಅರಿಶಿಣ ಮತ್ತು ಕುಂಕುಮವನ್ನ ಆಕೆಯ ಬಾವುಟವನ್ನಾಗಿ ಮಾಡಿ, ಕನ್ನಡವನ್ನು ಪ್ರೀತಿಸುವ ನನ್ನಂತವರನ್ನ ಗೋಡೆಗೆ ಒತ್ತರಿಸಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ರು, ಅದರ ಕಾಂಟೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಭಾನು ಮುಷ್ತಾಕ್ ಅವರೇ ಸರಿಯಾದಂತಹ ಹೇಳಿಕೆಯನ್ನ ಕೊಡಬೇಕೇ ಹೊರತು ನಾನಾಗ್ಲಿ ಮತ್ತೊಬ್ಬರಾಗ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ನೀವು ಕೇಳಿದ ವಿಚಾರ, ಬೂಕರ್ ಪ್ರಶಸ್ತಿಯನ್ನ ಪಡೆದುಕೊಳ್ಳುವುದರ ಹಿಂದೆ ಭಾನು ಅವರ ಪ್ರಯತ್ನ ಎಷ್ಟು ಇದೆಯೋ ಅದರಷ್ಟೇ ಸಮಪಾಲು ದೀಪಾ ಅವ್ರದ್ದು ಇದೆ. ಆದ್ರೆ ದೀಪಾ ಅವ್ರನ್ನ ಕರೀಬೇಕಾ, ದೀಪಾ ಅವ್ರನ್ನ ಕರೀದೇ ಇರಬೇಕಾ ಅನ್ನುವ ನಿರ್ಧಾರ ಮಾಡಬೇಕಾದದ್ದು ರಾಜ್ಯ ಸರ್ಕಾರ. ನಾನು, ನೀವು ಅಥವಾ ಯಾರೋ ದಾರಿ ಹೋಕರು, ಆಮೇಲೆ ಇವರೊಬ್ಬ ಪ್ರತಿಪಕ್ಷದ ನಾಯಕ, ಒಬ್ಬ ಸಂಸತ್ತಿನ ಮಾಜಿ ಸದಸ್ಯ, ಒಬ್ಬ ಕೇಂದ್ರದ ಸಚಿವೆ, ಇವರಿಗೆಲ್ಲ ಒಂದು ಸಾಮಾನ್ಯ ವಿವೇಕವೂ ನಾಶ ಆಗಿದೆಯಲ್ಲ. ನೋಡಿ, ಅದಕ್ಕೆ ಬಹಳ ಖುಷಿ ಏನಂತಂದ್ರೆ, ಒಬ್ಬ ರಾಜ ಮನೆತನದ ಕುಡಿಯಾಗಿ ಸಂಸತ್ತಿನ ಸದಸ್ಯರಾಗಿರುವ ಯದುವೀರ್ ಕಡೆಯ ಪಕ್ಷ ಒಂದು ಸಾಮಾನ್ಯ ಜ್ಞಾನವನ್ನ, ವಿವೇಕವನ್ನ, ಕಾಳಜಿಯನ್ನ ಕಾಪಿಟ್ಟುಕೊಂಡು, ಎಚ್ಚರವಾಗಿಟ್ಟುಕೊಂಡು ಭಾನು ಅವರ ಆಯ್ಕೆಯನ್ನ ಸ್ವಾಗತ ಮಾಡಿದ್ದಾರೆ. ಇದು ಇಂತಹ ನಡೆಗಳು ನಮಗೆ ಬೇಕೇ ಹೊರತು ಸಮಾಜವನ್ನ ಒಡೆಯುವ ಕೆಲಸ ಮಾಡೋದು ಅಸಹ್ಯ. ಮತ್ತೆ ಭಾನು ಅವರನ್ನ ನಾವು ಒಬ್ಬ ಮುಸಲ್ಮಾನ ಮಹಿಳೆಯನ್ನಾಗಿ ನೋಡುವ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ನೋಡುವ ಬದಲಿಗೆ ಆಕೆಯನ್ನ ಒಬ್ಬ ಕನ್ನಡಕ್ಕೆ ಗೌರವವನ್ನ ಕೊಟ್ಟ ಒಬ್ಬ ಸಾಹಿತಿಯಾಗಿ, ಒಬ್ಬ ಕನ್ನಡತಿಯಾಗಿ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಮಹಾನ್ ಮಾನವತಾವಾದಿಯಾಗಿ ನೋಡ್ಬೇಕೇ ಹೊರತು, ಮತ್ತೆ ಭಾನು ಅಂತವರು ದಸರೆಯನ್ನು ಉದ್ಘಾಟಿಸುವುದು ನಮ್ಮೆಲ್ಲರಿಗೆ ಹೆಮ್ಮೆ ಅಂತ ಅನ್ಕೊಳ್ಬೇಕೇ ಹೊರತು ತಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಂತಹ ಸಂಗತಿಗಳನ್ನು ಉಪಯೋಗಿಸ್ಕೊಳ್ಳೋದು ಅತ್ಯಂತ ಅಸಹ್ಯಕಾರಿ ಅಂತ ನನಗಾದ್ರೂ ಅನ್ಸುತ್ತೆ. ನಾನು ಒಂದೇ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಬಿಡಿ. ಈಗ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಭಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ, ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿ ಅಲ್ಲ, ಮಸೀದಿ, ಜೈನ್ ಟೆಂಪಲ್, ಗುರುದ್ವಾರಕ್ಕೆ ನಾವು ಹೋಗ್ತೀವಿ, ನಮ್ಮನ್ನು ಹೋಗ್ಬೇಡಿ ಅಂತ ಹೇಳಿದಾರ. ಮುಸ್ಲಿಮರು ಹಿಂದೂಗಳಾಗಿಲ್ವಾ? ಹಿಂದೂಗಳು ಮುಸ್ಲಿಂ ಆಗಿಲ್ವಾ? ಅಯೋಧ್ಯ ರಾಮನಿಗೆ ಯಾಕೆ ಹಿಂದೂಗಳ ಮಾತ್ರ ಬರ್ಬೇಕು ಅಂತ ಮಾಡಿಲ್ಲ? ಎಲ್ರು ಕೂಡ ಹೋಗ್ತಾರಲ್ಲ. ಹಿಂದೂ ಟೆಂಪಲ್ಗೂ ಸಾಕಷ್ಟು ಜನ ಮುಸ್ಲಿಮರು ಬರ್ತಾರೆ. ಎಲ್ಲಾ ಧರ್ಮದ ಜನ ಹಿಂದೂ ಟೆಂಪಲ್ಗೂ ಹೋಗಿರ್ತಾರೆ. ಹಿಂದೂ ಹುಡುಗ ಮುಸ್ಲಿಂ ಮಹಿಳೆ ಇದ್ರೆ ಅವ್ರ ಮಗು ಯಾವ ಧರ್ಮ ಬೇಕೋ ಅದನ್ನ ಆಚರಿಸತ್ತೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ.
ಇದಕ್ಕೆ ನೀವೇ ಹೇಳಿದಂತ ಮೊದಲು ಪ್ರಬುದ್ಧವಾಗಿ ಪ್ರತಿಕ್ರಿಯಿಸಿದಂತ ಯದುವೀರ್ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೌರಿ ಹಬ್ಬದ ದಿನಾನೇ ಡಿ.ಕೆ. ಶಿವಕುಮಾರ್ ಅವರು ಈ ತರದ ಹೇಳಿಕೆ ಕೊಟ್ಟಿದ್ದಾರೆ. ಅದು ನಿಂದನೀಯ, ಅತ್ಯಂತ ಖೇದಕರ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅವ್ರು ಹೇಳೋದು ಸರಿಯಲ್ಲ. ಇದೆಕೆಂದ್ರೆ ಎಲ್ಲಾ ಹಿಂದೂಗಳನ್ನ ಪ್ರತಿನಿಧಿಸುವಂತಹ ಶಕ್ತಿ ಪೀಠ ಇದು. ಈ ದೇವಾಲಯ ಹಿಂದೂಗಳದ್ದೇ ಆಗಿತ್ತು, ಈಗಿದೆ, ಮತ್ತೆ ಎಂದೆಂದಿಗೂ ಇರತ್ತೆ. ಕಾಂಗ್ರೆಸ್ ಯಾವಾಗ್ಲೂ ಹಿಂದೂ ಭಾವನೆಗಳಿಗೆ ಧಕ್ಕೆ ತರತ್ತೆ, ತನ್ನ ಸೆಕ್ಯುಲರಿಸಂ ಪ್ರದರ್ಶನ ಮಾಡತ್ತೆ ಅಂತ. ಅಂದ್ರೆ ಯಾವ ಪ್ರಬುದ್ಧ ಹೇಳಿಕೆ ಅವರಿಂದ ಬಂದಿತ್ತು, ಆ ಪ್ರಬುದ್ಧತೆಯಿಂದ ಅದನ್ನ ಯಾವ ಕಡೆಗೆ ಹೋಗ್ತಾ ಇದಾರೆ ಅಥವಾ ರಾಜಕೀಯ ಒತ್ತಡವೋ ಗೊತ್ತಿಲ್ಲ, ಈ ತರದ ಹೇಳಿಕೆ ಆಗ್ತಿದೆ. ಇಲ್ಲ, ಪಕ್ಷ ಆತರ ಹೇಳುವಂತೆ ಅವ್ರನ್ನ ಪ್ರಚೋದಿಸುತ್ತೆ. ಅದು ಒಂದ್ ಕಡೆ ಬಿಡಿ, ಆದ್ರೆ ಯದುವೀರಿಗೂ ಕೂಡ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ ರಾಜಕುಮಾರ ಅವರು ಅರಮನೆಯನ್ನ ಬಿಟ್ಟು ಹೊರಗೆ ಬಂದು ಜನರ ಜೊತೆ ಬೆರೆತು ಗೊತ್ತಿಲ್ಲದೆ ಇರುವಂತ ಒಬ್ಬ ಮನುಷ್ಯ, ಅವರಿಂದ ನೀವೇನು ತುಂಬಾ ಜನ ಸಮುದಾಯಕ್ಕೆ ಒಳಿತಾಗುವಂತಹ ಹೇಳಿಕೆಗಳನ್ನ ನಿರೀಕ್ಷೆ ಮಾಡ್ಲೇಬಾರದು, ಮೊದಲನೇದು. ಎರಡನೇದು, ಮೈಸೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅವರದೇ ಅರಮನೆಯ ಬಾಗಿಲಲ್ಲಿದೆ. ಪೂರ್ವ ದಿಕ್ಕಿನಲ್ಲಿರುವಂತಹ ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ದ್ವಾರದಲ್ಲಿ ಕೋಟೆ ಆಂಜನೇಯನ ದೇಗುಲ ಇದೆ. ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಅವ್ರಿಗೆ ನಿಂತ್ಕೊಳ್ಳಿಕ್ಕೆ ಹೇಳಿ, ಮುಸ್ಲಿಂ ಹೆಣ್ಣು ಮಕ್ಕಳು ತಮ್ಮ ಬುರ್ಕಾ ಹಾಕೊಂಡು ತಮ್ಮ ಮಕ್ಕಳನ್ನ ಕಂಕಳಲ್ಲಿ ಇಟ್ಕೊಂಡು ಆಂಜನೇಯನ ತೀರ್ಥನ ಮುಖಕ್ಕೆರೆಚ್ಕೊಂಡು ಇವತ್ತಿಗೂ ಕೂಡ ತೋಳಿಗೆ ತಾಯಿತಗಳನ್ನು ಕಟ್ಟಿಸ್ಕೊಂಡು ಹೋಗುವಂತ ಪದ್ಧತಿ ಇದೆ. ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಈ ಹೊತ್ತಿಗೂ ಕೂಡ ಸಾಕಷ್ಟು ಮಂದಿ ಮುಸಲ್ಮಾನರು ಕೂಡ ಬರ್ತಾರೆ. ನೀವು ಹಿಂದೂಗಳ ಕ್ಷೇತ್ರ ಅಂತ ಕರ್ಕೊಳ್ಳಿ, ತಪ್ಪಿಲ್ಲ. ಆದ್ರೆ ಒಬ್ಬ ಮುಸಲ್ಮಾನ ಬರಬೇಡ ಅಂತ ಹೇಳುವ ಅಧಿಕಾರ ನಿಮಗೇನು? ಒಳಗೆ ಬರದೇ ಇರ್ಬೋದು, ದೇವಸ್ಥಾನಕ್ಕೆ ಬರಬೇಡ, ದೇವಸ್ಥಾನವನ್ನು ನೋಡಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಇದೊಂಥರ ಇವೆಲ್ಲ ಬಾಲಿಶತನದ ಹೇಳಿಕೆಗಳು ಮತ್ತು ರಾಜಕಾರಣಕ್ಕಾಗಿ ದೇವರನ್ನ ಧರ್ಮವನ್ನ ಎಳತರ್ತಾ ಇರುವಂತದ್ದು. ಈ ಹೊಲಸ್ತನ ಮಾಡ್ತಾ ಇರೋ ಪಕ್ಷ ಯಾವುದು, ಆ ಜನ ಯಾರು ಅನ್ನೋದು ಜನಕ್ಕೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಓಕೆ, ಗುರುರಾಜ್ ಅವರು, ಯಾವ ಕಾರಣ ಕೆಲವು ಮುಸ್ಲಿಮರನ್ನ ಅಥವಾ ಆ ಧರ್ಮಕ್ಕೆ ಸೇರಿದವರನ್ನ ಹೊತ್ತಿಮರಿಸ್ತಾರೆ ಇದೇ ಹಿಂದುತ್ವವಾದಿಗಳು. ಆ ತರದ ಅನೇಕ ಉದಾಹರಣೆಗಳು ನಮ್ಮಲ್ಲಿದೆ. ಭಾನುವರನ್ನ ಅಂದ್ರೆ ಅವರು ತಂದಿರೋ ಒಂದು ಪುರಸ್ಕಾರ ಇದೆಯಲ್ಲ, ಕರ್ನಾಟಕದ ಮಟ್ಟಿಗೆ ಇಲ್ಲಿ ತನಕ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ತರೋಕ್ ಸಾಧ್ಯ ಆಗಿರ್ಲಿಲ್ಲ. ಓರ್ವ ಮಹಿಳೆ ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಮ್ಗೆ ಹೆಮ್ಮೆ ಇರ್ಬೇಕಾಗಿತ್ತು, ಅವರನ್ನ ಸಂಭ್ರಮಿಸ್ಬೇಕಾಗಿತ್ತು. ಅದನ್ನ ಬಿಟ್ಟು ಅತ್ಯಂತ ಕ್ಷುಲ್ಲಕವಾಗಿ ನಡ್ಕೊಳ್ಳೋದಕ್ಕೆ ಏನ್ ಕಾರಣ? ಅವರು ಒಂದ್ ವಾದದ ಜೊತೆಗಿದ್ದಾರೆ ಅನ್ನೋದ ಏನ್ ಅನ್ಸುತ್ತೆ ನಿಮಗೆ? ನೋಡಿ, ಮುಸಲ್ಮಾನರು ಕನ್ನಡಕ್ಕೆ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಅದನ್ನ ಯಾರೂ ಕೂಡ ಅಲ್ಲಗಳೆಯಲಿಕ್ಕೆ ಆಗೋದಿಲ್ಲ. ಎಸ್.ಕೆ. ಕರೀಂ ಖಾನ್ ಅನ್ನುವ ಒಬ್ಬ ಕವಿ ನಟವರ ಗಂಗಾಧರ ಉಮಾಶಂಕರ ಈ ಲೀಲಾ ವಿನೋದ ವಿಹಾರ ಅಂತ ಬರೆದ್ರು. ಯಾವ ಕನ್ನಡಿಗನೋ ಯಾವ ಹಿಂದುವೋ ಒಬ್ಬ ಸಾವಿರವನು ಯಾಕಪ್ಪ ಬರದೆ ಅಂತ ಕೇಳಲಿಲ್ಲ. ನಿಸಾರ್ ಅಹಮದ್ ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆ ಕದ್ದು ಜಾರುತ್ತ ಬಿದ್ದು ಮೊಣಕಾಲು ಉದಿಸಿಕೊಂಡ ನಮ್ಮ ಅಂತ ಕವಿತೆ ಬರೆದ್ರು. ಯಾರೂ ಕೇಳಲಿಲ್ಲ, ಯಾಕಪ್ಪ ಬರದೆ ನೀನೊಬ್ಬ ಮುಸಲ್ಮಾನ ಅಂತ ಕೇಳಲಿಲ್ಲ. ಫಯಾಜ್ ಖಾನ್ ಅಂತ ಒಬ್ಬ ಅತ್ಯದ್ಭುತವಾದ ಗಾಯಕ, ಕೃಷ್ಣ ಅಂತ ಕರೆದ್ರೆ ಬಹುಶಃ ಕೃಷ್ಣ ಇದ್ರೆ ಕೃಷ್ಣ ಬಂದು ನಿಲ್ಲಬೇಕಾಗ್ತದೆ. ಫಯಾಜ್ ಖಾನ್ ಕುತ್ತಿಗೆ ಸಿಗ್ಲಿಕ್ಕೆ ಯಾರೂ ಹೋಗ್ಲಿಲ್ಲ. ನೋಡಿ, ಈ ನೆಲದಲ್ಲಿ ಯಾವತ್ತಿಗೂ ಕೂಡ ಇದು ಬಹುತ್ವದ ನೆಲ, ಇಲ್ಲಿ ಏಕತ್ವ ಇಲ್ಲ. ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳನ್ನ ನೀವು ನೋಡ್ತಾ ಹೋದ್ರೆ 1001 ಮೆಟ್ಟಿಲುಗಳು ಕೂಡ ಒಂದೊಂದು ಮೆಟ್ಟಿಲು ಒಂದೊಂದರ ಇದೆಯೇ ಹೊರತು ಏಕತರದಲ್ಲಿಲ್ಲ. ಹಾಗೆಯೇ ಈ ನೆಲ, ಇಲ್ಲಿನ ಜಲ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಜನ, ಭಾಷೆ ಎಲ್ಲವೂ ಕೂಡ ಭಿನ್ನವೇ. ಭಾನು ಅವರು ಈ ನೆಲದ ಹೆಮ್ಮೆ. ಹಾಗಾಗಿ ಅವರನ್ನ ಕರೆಸಿರೋದು, ಅವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿರೋದು ಎರಡೂ ಕೂಡ ಸ್ವಾಗತಾರ್ಹವಾದದ್ದು. ಬಿಜೆಪಿಯವರು ತಮ್ಮ ಕೊಳಕು ವಿಚಾರಗಳನ್ನ ನಿಲ್ಲಿಸಿ, ಸಾಧ್ಯವಾದರೆ ಅವರು ಅವ್ರ ಮನೆ ಮುಂದೆ ದಸರೆಗೋಸ್ಕರ ಒಂದು ದೀಪ ಹಚ್ಕೊಳ್ಳಿ. ಆ ದೀಪದ ಬೆಳಕಿನಲ್ಲಿ ಬೆಂಕಿ ಹಚ್ಚೋದು ಬೇಡ ಅಂತ ನಾನು ಜಸ್ಟ್ ಅವರಿಗೆ ಮನವಿ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಗುರುರಾಜ್ ಅವರು, ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಇಷ್ಟೊತ್ತು ನಮ್ಮ ಜೊತೆ ಹಂಚ್ಕೊಂಡಿದ್ದು ಧನ್ಯವಾದಗಳು ತಮಗೆ. ನಮಸ್ಕಾರ.